ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ದಾವಣಗೆರೆ ಹಾಗೂ ಜಿಲ್ಲಾ ಅಧ್ಯಕ್ಷ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಹರಿಹರ ನಗರದ ನಗರಸಭೆಯ ಪೌರ ನೌಕರ ಶಾಖೆ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ. ಎಚ್ ಪರಸಪ್ಪರವರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಆದರೆ ಹರಿಹರ ನಗರಸಭೆಯಿಂದ ಇದುವರೆಗೂ ನಮ್ಮ ಪೌರ ನೌಕರ ಸಂಘದ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುವುದಿಲ್ಲ. ಹಾಗೂ ಈಗ ಇದುವರೆಗೂ ನಾವು ಏನು ಇದನ್ನ ಅಧ್ಯಕ್ಷತೆ ಮಾಡಬೇಕಂತ ಹೇಳಿರ್ತಾರೆ, ಇನ್ನು ಮುಂದೂಡಿದಂತಾನೆ ಬಂದ್ವಿ. ಆದರೆ ನಮ್ಮ ನೌಕರರ ಬೇಡಿಕೆಗಳು ಮತ್ತು ನಮ್ಮ ಕಷ್ಟಗಳು ಮತ್ತು ನಮ್ಮ ನೌಕರರ ಕಷ್ಟಗಳ ಬಗ್ಗೆ ಯಾರು ಕಿವಿಗೊಡದೆ, ಯಾರನ್ನೂ ಯಾವುದೇ ಕಷ್ಟಗಳ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ಆದ್ದರಿಂದ ನಾವು ತುರ್ತಾಗಿ ನಾವೆಲ್ಲ ಸಂಘಟಿತರಾಗಿ ಹೋರಾಡಿದ್ರೆ ಮಾತ್ರ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾರ್ಗ ಸಿಗ್ತದೆ. ಹಾಗೂ ನಮಗೆ ಮುಂದಿನ ಎಲ್ಲ ನಮ್ಮ ಕಷ್ಟಗಳು ಮತ್ತು ನಮಗೆ ಬರ್ತಕ್ಕಂಥ ಯಾವೇ ಸೌಲಭ್ಯಗಳ ಬಗ್ಗೆ ನಾವು ಹೋರಾಡಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೋರಾಡಿದ್ರೆ ಮಾತ್ರ ಇದರಲ್ಲಿ ಜಯಗಳಿಸಕ್ಕೆ ಸಾಧ್ಯ. ಹಾಗೂ ಈ ಹಿಂದೆ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಿ ನಮಗೆ ಪೌರ ಕಾರ್ಮಿಕರು ಮತ್ತು ನಮ್ಮ ಪೌರ ನೌಕರರು ಎಲ್ಲರಿಗೂ ನಿವೇಶನ ಕೊಡಬೇಕಂತೇಳಿ ಎಲ್ಲ ರೆಡಿ ಮಾಡಿಸಿ ಪ್ಲಾನ್ ಮಾಡಿಸಿ ಹಿಂದಿದ್ದಂಥ ಬಸವರಾಜ್ ಜೈಗೂರ್ ಅವರ ಪೌರಾಯುಕ್ತರ ಅಧ್ಯಕ್ಷತೆಯಲ್ಲಿ ಎಲ್ಲ ಇದು ಮಾಡಿದ್ವಿ. ಫೈನಲ್ ಆಗಿ ಅಪ್ರೂವಲ್ ಆಗೋ ಟೈಮಿಗೆ ಏನು ನಮ್ಮ ನೌಕರಿ ಸಿಗಬೇಕಾದಂಥ ಹಕ್ಕುಗಳ ಬಗ್ಗೆ ಅದನ್ನು ತಪ್ಪಿದ್ರು. ಆದ್ದರಿಂದ ಈಗ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರ್ದು ಅಂತ ಹೇಳಿ ಎಲ್ಲರಿಗೂ ನಮಗೆ ನಿವೇಶನ ಬೇಕು. ಎಲ್ಲ ನೌಕರಿಗೂ ನಮ್ಮ ಪೌರ ಕಾರ್ಮಿಕರು ನೋಡಿದ್ರೆ ಅವರಿಗೆ ಮನೆಯಲ್ಲಿ ಒಂದೊಂದು 3-4 ಕುಟುಂಬಗಳು ಅವ್ರಿಗೆ ಇರಕ್ಕೆ ವಾಸ ಮಾಡಕ್ಕೆ ಮನೆಗಳಿಲ್ಲ. ಹಾಗೂ ಅವ್ರಿಗೆ ಬರ್ತಕ್ಕಂಥ ಯಾವುದೇ ಸೌಲಭ್ಯಗಳು ಸಕಾಲದಲ್ಲಿ ಸಿಗ್ತಿಲ್ಲ. ಆದ್ದರಿಂದ ನಾವೆಲ್ಲ ಸಂಘಟನೆಯಾಗಿ ಹೋರಾಡಬೇಕಾಗಿದೆ. ನೀವೆಲ್ಲ ಸೇರಿ ಹಾಗೂ ನಾನು ಸೇರಿ ಒಬ್ಬ ಉತ್ತಮ ಅಧ್ಯಕ್ಷನ ಆಯ್ಕೆ ಮಾಡಿದ ಕಷ್ಟಗಳ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಹೋರಾಡೋಣ ಅಂತ ಹೇಳ್ತಾ ಇವತ್ತು ಸೇರಿದ್ದೀವಿ. ನಿಮ್ಗೆಲ್ಲರಿಗೂ ಒಪ್ಪಿಗೆ ಐತಂದ್ರೆ ನಾನು ಇವತ್ತು ಅಧ್ಯಕ್ಷನ ಆಯ್ಕೆ ಮಾಡ್ತಿದ್ದೀನಿ. ತಾವೆಲ್ಲರೂ ಒಮ್ಮತದಿಂದ ನನ್ನ ಈ ಏನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹಕರಿಸ್ತೀನಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಹರಿಹರ ಶಾಖಾ ಸಂಘದ ಅಧ್ಯಕ್ಷರಾಗಿ ಪರಸಪ್ಪ ಅವರನ್ನ ಆಯ್ಕೆ ಮಾಡಿದ್ದೇನೆ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಇವತ್ತಿನ ದಿವಸ ಹರಿಹರ ನಗರಸಭೆಯ ಶಾಖಾ ಸಂಘದ ಅಧ್ಯಕ್ಷರನ್ನಾಗಿ ನನ್ನನ್ನು ಎಲ್ಲ ನೌಕರರು ಸೇರಿ ಇವತ್ತು ನನ್ನ ಇತಿಹಾಸದಲ್ಲೇ ನಾನು ಕಂಡರಿತಿದ್ನಲ್ಲ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಎಲ್ಲ ನೌಕರರ ಸಹಕಾರದೊಂದಿಗೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಸಹಕಾರದೊಂದಿಗೆ ಹಾಗೂ ಸರಾಸಿವ, ಯಮನೂರು, ಚಂಚಪ್ಪ, ಇತರ ಎಲ್ಲ ನೌಕರದಾರರು, ಇತರ ಎಲ್ಲ ಒಬ್ಬರ ಹೆಸರಲ್ಲ, ಎಲ್ಲ ಪ್ರತಿಯೊಬ್ಬ ನೌಕರದಾರರು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಈ ಸಂಘದ ಶಾಖಾ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದಿರಿ. ನಿಮ್ಮ ಎಲ್ಲರಿಗೂ ಸಮಸ್ತ ಪೌರ ನೌಕರರು ಎಲ್ಲರೂ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನ 10-11 ತಿಂಗಳು ಮಾತ್ರ ಉಳಿದೈತಿ. ಆ ದಿನಗಳಲ್ಲಿ ನಾನು ಇವತ್ತಿನಿಂದ ನಮ್ಮ ನೌಕರರ ಆಗು ಹೋಗುಗಳಿಗೆ, ಸಂಕಷ್ಟಕ್ಕೆ, ನೌಕರರ ಒಂದು ಯಾವುದೇ ಕೆಲಸ ಕಾರ್ಯಗಳಾಗಲಿ ನಿವೇಶನಗಳನ್ನು ಮೊದಲೇ ಇಲ್ಲ ನಮ್ಮಲ್ಲಿ. ಜಿಲ್ಲಾಧ್ಯಕ್ಷರು ಅದನ್ನೇ ಹೇಳಿದ್ರು, ಮೊದಲನೇದಾಗಿ ಆದ್ಯತೆಯಾಗಿ ನಾವು ನೌಕರರಿಗೆ ಸೈಟನ್ನು ನಾವು ಮಂಜೂರು ಮಾಡಿಸ್ಬೇಕಾಗಿದೆ. ಹಿಂದಿದ್ದ ಕಮಿಷನರ್ ಎಲ್ಲ ಆದೇಶ ಮಾಡಿ ಹೋಗಿದ್ದಾರೆ. ಮಾನ್ಯ ಎಲ್ಲರೂ ಸೇರಿ ಮೇಲಧಿಕಾರಿಗಳಿಂದ ಎಲ್ಲರೂ ಆದೇಶ ಮಾಡಿ ಹೋಗಿದ್ದಾರೆ. ಆ ಆದೇಶದ ಪ್ರಕಾರ ಈ ಸರಿ ನಾವು ಜಿಲ್ಲಾಧ್ಯಕ್ಷರು ನಾವು ಸೇರ್ಕೊಂಡು ನಿಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ನಿಯೋಗವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು
ಸಂಘದ ವತಿಯಿಂದ ಮನವಿ ಕೊಟ್ಟು ಸೈಟ್ ಅನ್ನ ಪಡೆಯುವಂತ ಪ್ರಯತ್ನ ಮಾಡೋಣ ಅಂತ ಹೇಳತ್ತ ನಾನು ಈ ಭರವಸೆಯನ್ನು ನೀವೆಲ್ಲ ನೀಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾರಿಗೂ ಒಬ್ಬೊಂದು ಮನೆ 3 ಜನ 4 ಜನ ಫ್ಯಾಮಿಲಿ ಇರ್ತಾರೆ. ಆ ಫ್ಯಾಮಿಲಿಗೆ ಇರ್ತಕ್ಕಂಥ ಜಾಗಗಳಿಲ್ಲ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ನಮಗಾಗೆ ಸರ್ಕಾರದವರು ಪೌರ ಕಾರ್ಮಿಕರಿಗೆ ಕೊಡ್ಬೇಕಂತಂದು ಮುಂಜೂರಾತಿ ಮಾಡಿರ್ತಾರೆ. ಅದರ ಪ್ರಕಾರ ನಾವು ಎಲ್ಲ ಹೋರಾಟ ಎಲ್ಲೋ ಮಧ್ಯೆ ಯಾರೋ ಹೇಳಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಈ ಸಂಘ ಮುಂಚೂಣಿಯಲ್ಲೇ ಇದೆ. ಹರಿಯಾಣ ಒಂದೇ ಇದ್ದಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಅವರು ಸೇರಿಕೊಂಡು ಇಲ್ಲ ಇಲ್ಲಿ ಏನಾರ ಒಂದು ಕಾರ್ಯರೂಪಕ್ಕೆ ತರಬೇಕು, ಸಂಘ ಕುಂಠಿತವಾಗಿತ್ತು, ಈ ಸಂಘವನ್ನು ನಾವು ಬಲಿಷ್ಠ ಮಾಡಬೇಕು, ಪ್ರಭಾಕರ್ ಸಂಘವನ್ನು ಮತ್ತು ಗುರುನಾಥ್ ಸಂಘವನ್ನು ನಾವು ಬಲಿಷ್ಠವಾಗಿ ನಾವು ಇಲ್ಲಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದೀರಿ. ಈ ಒಂದು ಇದಕ್ಕೆ ನಾನು ಚಿರಋಣಿಯಾಗಿ ನಿಮ್ಮೆಲ್ಲರ ಸೇವೆಗೆ ನಾನು ಬದ್ಧನಾಗುತ್ತೇನೆ ಅಂತ ಹೇಳ್ತಾ ನನ್ನ